ಮೈಸೂರಿನ ಅಶೋಕ ರಸ್ತೆಯಲ್ಲಿರುವ ಶ್ರೀ ಬಾಲರಾಮಚಂದ್ರ ಮಂದಿರದ ಬಲಿಜ ಯುವಕರ ಸಮಿತಿ ಹಾಗೂ ಬಲಿಜ ಶ್ರೀ ಬಾಲರಾಮಚಂದ್ರ ಮಂದಿರ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ 62ನೇ ಶ್ರೀರಾಮೋತ್ಸವದಲ್ಲಿ ಉಯ್ಯಾಲೋತ್ಸವ ಹಾಗೂ ಶಯನೋತ್ಸವದ ಪೂಜಾ ಕಾರ್ಯಕ್ರಮಗಳ ಜೊತೆಯಲ್ಲಿ ಸೌಜನ್ಯ ಕಲಾ ಮಹಿಳಾ ಸಂಘದವರಿಂದ ದೇವರ ನಾಮಗಳನ್ನು ನೆರವೇರಿಸಲಾಗಿದ್ದು, ಶ್ರೀರಾಮನಿಗೆ ಹೂವಿನ ಅಲಂಕಾರದೊಂದಿಗೆ ಬಗೆ ಬಗೆಯ ತಿಂಡಿಗಳನ್ನು ನೈವೇದ್ಯಕ್ಕೆ ಅರ್ಪಿಸಲಾಗಿದ್ದು, ಅದ್ದೂರಿಯಾಗಿ ನಡೆದ ಪೂಜಾ ಕೈಂಕರ್ಯದ ಜೊತೆಗೆ ಬಂದ ಅತಿಥಿಗಳಿಗೆ ಮಂಗಳಾರತಿಯ ನಂತರ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿದ ಸೇವಾರ್ಥದಾರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಪ್ರಸಾದ ವಿನಿಯೋಗದೊಂದಿಗೆ ಕಾರ್ಯಕ್ರಮವು ಮುಕ್ತಾಯಗೊಂಡಿತು. ಸಾರ್ವಭೌಮ ಶ್ರೀರಾಮ ಜಗವನ ಅದಕರೀತ್ರ ದಶರಥ ಕೋರಕರೀತ್ರ ವಿಶುದ್ಧ ಚಿತ್ರ ವರ ಶುಭಗಾತ್ರ ಸಾರ್ವಭೌಮ ಶ್ರೀರಾಮ. ದೇವರಿಗೆ ವಿಶೇಷವಾದ ಅಲಂಕಾರ ನಡೆದು ಬಂದಿದೆ. ಶಯನೋತ್ಸವ, ಉಯ್ಯಾಲೋತ್ಸವ ಹಾಗೂ ವಿಶೇಷವಾಗಿ ಬಾಲರಾಮನ ಒಂದು ಅಲಂಕಾರವನ್ನು ನಮ್ಮ ರಾಮ ಮಂದಿರದ ಟ್ರಸ್ಟ್ನ ವತಿಯಿಂದ ನಡೆಸಲಾಗಿದೆ. ಹಾಗೂ ಪ್ರತಿ ವರ್ಷದಂತೆ ಅಭಿಮಾನಪೂರ್ವಕವಾಗಿ ನಮ್ಮ ರಾಮ ಮಂದಿರಕ್ಕೆ ಆಗಮಿಸುತ್ತಿರುವ ಸೌಜನ್ಯ ಕಲಾ ಮಹಿಳಾ ಸಂಘ ವಿದ್ಯಾರಣ್ಯಪುರ ಮೈಸೂರು, ಇವರು ಪ್ರತಿ ವರ್ಷ ಬಹಳ ಅಭಿಮಾನ ಇಟ್ಕೊಂಡು ನಮ್ಮ ರಾಮ ಮಂದಿರಕ್ಕೆ ಬಂದು ತಮ್ಮ ಒಂದು ಸಂಗೀತ ಸುಧೆಯನ್ನ ಶ್ರೀರಾಮನಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಗಾಯಕರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಪರಿಚಯ ಆಗಿದ್ದು ಶ್ರೀಮತಿ ಕುಸುಮ ರಾಮರಾವ್ ಅವರು ಬಹಳ ಹಿರಿಯರು. ನಮ್ಮ ರಾಮ ಮಂದಿರ ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ಅವರು ಪ್ರತಿ ವರ್ಷ ಬಂದು ನಮ್ಮ ಆಶೀರ್ವಾದ ಮಾಡಿ ಬಹಳ ಸಂತೋಷ ಪಡ್ತಾ ಇದ್ರು. ಅವ್ರಿಗೂ ಅವರ ಕುಟುಂಬದವರಿಗೂ ಹಾಗೂ ಸೌಜನ್ಯ ಕಲಾ ಮಹಿಳಾ ಸಂಘದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಖ್ಯವಾಗಿ ನಮ್ಮ ಬಾಲರಾಮ ಮಂದಿರ 62ನೇ ರಾಮೋತ್ಸವ ಸಮಾರಂಭಕ್ಕೆ ಸೌಜನ್ಯ ಕಲಾ ಮಹಿಳಾ ಸಂಘದ ಸದಸ್ಯರುಗಳಿಗೆ ದೇವನಾಮ ಹಾಡಲು ಅವಕಾಶ ಮಾಡಿಕೊಟ್ಟಿರುವ ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೆಲ್ಲ ಧನ್ಯವಾದ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಅವರಲ್ಲಿ ಮಾಸ್ಟರ್ ಧನಂಜಯ್ ರಾಮ ಮಂದಿರದಲ್ಲಿ ತಪ್ಪದೆ ರಾಮನ ವೇಷ, ಹನುಮಂತನ ವೇಷ, ಮತ್ತೆ ಈಗ ಕೈವಾರ ತಾತಯ್ಯ ಜಯಂತಿಯಲ್ಲಿ ನಾರಾಯಣ ಕೈವಾರ ತಾತಯ್ಯನವರ ವೇಷ. ದಯವಿಟ್ಟು ಕ್ಷಮಿಸಬೇಕು. ನಾನು ಅನ್ನೇನೆ ತಿಳಿಸಿದಾಗೆ ಶ್ರೀರಾಮನ ರಿಜಿಸ್ಟರ್ ಅಲ್ಲಿ ನಿಮ್ಮ ಹೆಸರು ದಾಖಲಾಗಿರುತ್ತೆ. ಅದಕ್ಕೆ ನಾವು ಹೇಳೋ ಅವಶ್ಯಕತೆ ಇರಲ್ಲ. ನೆನ್ನೆ ಪ್ರಸಾದ್ ಅವರು ಪುರೋಹಿತರು ಸಂಕಲ್ಪ ಮಾಡಿಸುವಾಗ ಎಲ್ಲ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಲೋಕ ಕಲ್ಯಾಣವನ್ನೇ ಬಯಸಿ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಶೇಷವಾಗಿ ತಿಳಿಸ್ಬೇಕಾದ್ರೆ ನಿನ್ನೆ ಆಗಮಿಸಿದ್ದ ಪುರೋಹಿತರಾದ ಪ್ರಸಾದ್ ರವರು ಹೇಳಿದ್ದಾರೆ, ಅಕ್ಟೋಬರ್ 18ನೇ ತಾರೀಕು ಯುವರಾಜ ಗ್ರೌಂಡ್ ನಲ್ಲಿ 1 ಲಕ್ಷ ಜನರಿಂದ ಶೃಂಗೇರಿ ಜಗದ್ಗುರುಗಳ ಸನ್ನಿಧಿಯಲ್ಲಿ ಒಂದು ಶ್ಲೋಕದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರೇ ಟ್ರೈನಿಂಗ್ ಕೊಡ್ತಾರಂತೆ. 1 ವಾರ ಅಷ್ಟೇ 1-2-3 ಶ್ಲೋಕಗಳನ್ನ ಹೇಳ್ಕೊಡ್ತಾರೆ. ನಮ್ಮ ರಾಮ ಮಂದಿರಕ್ಕೆ ಬಂದು ಹೇಳ್ಕೊಡ್ತಾರೆ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಂತರ ಅಕ್ಟೋಬರ್ 18ನೇ ತಾರೀಕು ನಡೆಯುವ ಲಕ್ಷ ಆ ಒಂದು ಲೋಕ ಕಲ್ಯಾಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಯಾರಿಗಾದ್ರೂ ಆಸಕ್ತಿ ಇದ್ದಲ್ಲಿ ಏನ್ ಹೇಳ್ಬೇಕು, ಹೆಡ್ ರೇಸನ್ನ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಯಾರು ಹೇಳ್ಕೊಡಲ್ಲ. ಸೊ ಎಲ್ಲಾರು ಮಾಡೋ ತರಾನೇ ಅವರು ಮಾಡಿದ್ದಾರೆ. ಅದ್ರಲ್ಲಿ ಏನ್ ಸ್ಪೆಷಲ್ ಅಂತ ಇರ್ಬೋದು. ಆದ್ರೆ ಬಾಲರಾಮಚಂದ್ರ ಮಂದಿರದಲ್ಲಿ ದೇವಿಕಾ ಅವರು ಫೇಮಸ್. ಅವ್ರ ಯಜಮಾನರಾದಂತ ಹರ್ಷನೂ ಅಷ್ಟೇ. ನಮ್ಮ ಏನ್ ದಿನ ಪೂಜೆ ನಡೆಯುತ್ತೆ ಅದಕ್ಕೆ ಮುಂದಾಳತ್ವ ವಹಿಸೋದು ಹರ್ಷರವರೇ. ಆದ್ರಿಂದ ಎಲ್ಲರಿಗೂ ಧನ್ಯವಾದಗಳು.
ಅಲ್ಲ ಮಾತ್ರ ಬೇಕಾದ್ರೆ ರಮೇಶ್ಗೂ ಕಾಂಪೀಟ್ ಮಾಡ್ತಾರೆ. ಅವರು ಅಂತ ಆ ಸಮಯ ಮಾಡ್ಕೊಂಡು ಮಾಡೋಕೆ ಏನೋ ಒಂದು ಕೊಟ್ಟಿದ್ದಾನೆ, ಅದರಿಂದ ದೇವ್ರ ಸೇವೆ ಅಂತ ನಾವು ಅದನ್ನ ಮಾಡ್ತಾ ಇದ್ದೀವಿ. ನಮ್ಮ ಕೈಲಿ ಏನೋ ಮಾಡೋಕ್ಕಾಗಲ್ಲ. ನಿಮ್ಮ ಕಡೆ ಎಲ್ಲ ಏನು ಸಹಕಾರ ಮಾಡಿದ್ದೀರಾ, ಈ ಮೊಹಲ್ಲಾ ನಿವಾಸಿಗಳಾಗಲಿ, ಯಾವ ಟ್ರಸ್ಟಿಗಳು, ಮಹಿಳಾ ಸಂಘದವರು, ನಮ್ಮ ಬಲಿಜ ಬಂಧುಗಳು, ಇವರೆಲ್ಲ ಏನು ಸಹಕಾರ ಕೊಟ್ಟಿದ್ರ ಅದನ್ನ ನಾವು ಇಲ್ಲಿ ಕಾರ್ಯರೂಪಕ್ಕೆ ತಂದಿದ್ದೀನಿ ಅಷ್ಟೇ. ಮುಂದೆ ಕಾರ್ಯರೂಪಕ್ಕೆ ತಂದಿದ್ದೀನಿ. ಬೇರೆಯವರ ಅದಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಮ್ಮ ಸಹಕಾರ ಟ್ರಸ್ಟಿಗಳಾದ ಜಗದೀಶ್ರವರು, ಪ್ರಶಾಂತ್ರವರು, ಮತ್ತು ನಮ್ಮ ಟ್ರಸ್ಟಿ ವಾಣಿಯವರು, ದೇವಿಕಾ ಅವರು, ಮತ್ತು ಪ್ರಕಾಶ್ರವರು, ನಮ್ಮ ಖಜಾಂಚಿಗಳಾದ ಉದಯರಾಜರವರು, ಅಂಜನಪ್ಪನವರು, ಮುಖ್ಯವಾಗಿ ಉಪಾಧ್ಯಕ್ಷರು ಮತ್ತು ನಮ್ಮ ಖಜಾಂಚಿಗಳು ಅವರು ತುಂಬ ನಮಗೆ ಮಾರ್ಗದರ್ಶನ ನೀಡಿ ಹೊರಗಡೆಯಿಂದನೂ ನಮಗೆ ಇಲ್ಲಿ ಸೇವಾದಾರನೆಲ್ಲ ತಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಆಗಲು ಅವರು ಸಹಾಯ ಮಾಡಿದ್ದಾರೆ. ಬೀರುವನ್ನು ಕೊಟ್ಟಿದ್ದಾರೆ. ಅವರು ಈಗ 62 ಇಸ್ವಿನಲ್ಲಿ ಹೆಂಗಿದ್ದ ರಾಮ ಮಂದಿರ ಹಾಗೆ ಇದೆ. ಈಗ 62 ಆದ್ರೂ ನೀರು ಕೇಳಕ್ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲ ಸರ್ಕಾರದಿಂದ ರಾಮ ಮಂದಿರ ಕನ್ನಡ ಆದಷ್ಟು ಬೇಗ ಆಗಲಿ ಅಂತ ಆಶಿಸ್ತೀವಿ. ಮಾಜಿ ಕಾರ್ಪೊರೇಟರ್ ಅವರು ನಮ್ಮ ಮೊಹಲ್ಲಾದ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ದಂಪತಿ ಸಮೇತರಾಗಿ ಬಂದು ಆಶೀರ್ವಾದ ಮಾಡಿದ ಸೇವೆಯಲ್ಲಿ ಭಾಗವಹಿಸ್ತಾರೆ. ರಾಮ ಮಂದಿರಕ್ಕೆ ದಿವಂಗತ ಹಾರ್ಮೋನಿಯಂ ವಿದ್ವಾಂಸರಾದಂತಹ ಪಿ ಅಮೃತ್ ರವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಎಲ್ಲರೂ ಸೇರಿ ಒಂದು ಕುರ್ಚಿಗಳನ್ನ ಶ್ರೀರಾಮ ಮಂದಿರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಸುತ್ತೇನೆ. ಶ್ರೀಯುತ ಉದಯರಾಜುರವರು, ಜನಾರ್ದನ್ ರವರು, ಲೋಕರಂಜನ್ ರವರು, ಶಶಾಂಕ್, ಮನೋಜ್, ನವೀನ ಇವರೆಲ್ಲರೂ ಸಹ ಅವರ ಕುಟುಂಬ ಸಮೇತರಾಗಿ ಈ ಕೊಡುಗೆಯನ್ನ ನಮ್ಮ ರಾಮ ಮಂದಿರಕ್ಕೆ ಅವರ ತಾತನವರ ಹೆಸರಿನಲ್ಲಿ ನೀಡಿದ್ದಾರೆ. ಒಂದು ಬೀರುವನ್ನು ಉಡುಗೊರೆಯಾಗಿ ಕೊಟ್ಟಿರುವ ಹರಿಕಥಾ ವಿದ್ವಾಂಸರಾದ ದಿವಂಗತ ಎನ್ ಸೂರ್ಯನಾರಾಯಣ ದಾಸ್ ಮತ್ತು ಕುಟುಂಬದವರು ಶ್ರೀ ರಾಮ ಮಂದಿರಕ್ಕೆ ಒಂದು ಬೀರುವನ್ನ, ಕಬ್ಬಿಣದ ಬೀರುವನ್ನ ಉಡುಗೊರೆಯನ್ನಾಗಿ ಕೊಟ್ಟಿದ್ದಾರೆ. ಸೂಪರ್ ಇದೆ.